ನಾನು ಯಾರ ಹತ್ರನೂ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ನನ್ನ ಸಿನಿಮಾ ಅಂತ ಎಲ್ಲೂ ಗೊತ್ತಾಗಬಾರ್ದು ಅಂತ ಮಾಡಿದ್ದು ಗೊತ್ತಾದರೆ ಹೆಚ್ಚಿಗೆ ಹೋಗುತ್ತೆ ವಿಷಯ. ಹೌದು. ಅಮ್ಮ ಏನೋ ಸಿನಿಮಾ ಮಾಡ್ತಾವ್ರಂತಪ್ಪ ಬಂದಿದ್ರು ಅಂತ ಹೇಳ್ತಾರೆ. ಹಂಗಾಗಿ ಎಲ್ಲೂ ಬಿಟ್ಕೊಟ್ಟಿಲ್ಲ. ಸಿನಿಮಾ ಮುಗ್ದ ಮೇಲೆ ನಾನು ಒಂದು ಕಡೆಗೆ ಹೋಗ್ಲಿ ಅನ್ನೋ ಕಡೆ ವಿಷಯ ತಿಳಿಸ್ದೆ, ನಮ್ಮ ಯಶಿಗೆ ಗೊತ್ತಾಗೋ ಕಡೆನೆ ಸುಮ್ಮನೆ. ಅವರು ಹಿಂಗೆ ತುಂಬ ಪರಿಚಯ, ಅವ್ರಿಗೇನೋ ಒಂದು ಐಟಮ್ ತಗೊಳಕ್ಕೆ ಹೋಗಿದ್ದೆ, ಮನೆ ಕಟ್ತಿದ್ವಲ್ಲ, ಅದಕ್ಕೆ ನಾನು ಹೇಳಿದೆ ಅವ್ರು ಏನೋ ಒಂದು ಅಡ್ವರ್ಟೈಸ್ ಮಾಡಬೇಕು ಅಂತ ಕೇಳ್ತಾ ಇದ್ರು. ಅವಾಗ ಹೇಳಿದೆ, ನೋಡಿ ಇವಾಗ ಬರ್ಬೋದು ನೀವು, ನಮ್ಮ ಸಿನಿಮಾ ಮುಗ್ದಿದೆ, ಬರಂಗಿದ್ರೆ ಬನ್ನಿ ಅಂತ. ಅವ್ರೇನು ಮಾಡೋರೆ, ನಮ್ಮ ಟೀಮ್ ಯಾರ ಹತ್ರನೋ ಡಿಸ್ಕಷನ್ ಮಾಡಿದ್ದಾರೆ. ಅವರು ನನಗೆ ಗೊತ್ತಿತ್ತು ವಿಷಯ ಹೋಗುತ್ತೆ ಅಂತ, ನಾನು ರೆಡಿ ಆದಮೇಲೆ ಹೇಳಿದ್ದು. ಅಂದರೆ ನನಗೆ ನಂಬಿಕೆ ಬರಬೇಕಲ್ಲ, ಎಷ್ಟು ಮುಂದೆ ಹೋಗ್ಬೋದಾ, ಅವನು ಎಷ್ಟು ಸಿನಿಮಾಲಿ ಇದು ಅಂದರೆ ಒಂಥರ ಅವ್ನು ನೋಡಿ ಕಲ್ತಿದ್ದೀವಿ. ಅವನೇ ನನಗೆ ಮಾಸ್ಟ್ರು. ಅವನು ಅಷ್ಟು ತುಂಬ ಪರ್ಫೆಕ್ಟ್ ಸಿನಿಮಾ ವಿಷಯದಲ್ಲಿ. ಆದರೆ ನಾನು ಅವನ ಜೊತೆ ಸೆಟ್ಟಿಗೆ ಹೋಗದೆ ಇರ್ಬೋದು, ಬಟ್ ಅವ್ನು ಮಾಡೋದೆಲ್ಲ ನಾನು ಮನೇಲಿ ನೋಡಿ ಕಲ್ತಿದ್ದೀನಿ. ಅವನು ಎಷ್ಟು ಪರ್ಫೆಕ್ಟ್ ಅಂತ ನಾನು ಅದು ನೋಡಿ ಕಲ್ತೀನಿ. ಸೊ ಯಶಿಗೆ ಗೊತ್ತಾದಾಗ ಹೆಂಗಿತ್ತು ಅವ್ರ ರಿಯಾಕ್ಷನ್? ಏನು ಹೇಳಿದ್ರು? ಫೋನ್ ಮಾಡಿದ್ರಾ ಅಥವಾ ಡೈರೆಕ್ಟಾಗಿ ಮೀಟ್ ಮಾಡಿ ಮಾತಾಡೋರು? ಏನು ನಮ್ಮ ಹುಡುಗರು ಫೋನ್ ಮಾಡಿದರು, ಅಮ್ಮ ಏನಮ್ಮ ಇದು ಅಂತ. ನಮ್ಮ ಹುಡುಗ ಮಾಡ್ದ ಚಕ್ಲಿಗೆ, ಏನಿಲ್ಲ ಕಣ ಸುಮ್ಮನೆ ಒಂದು ಅದೇಮ್ಮ ಅಣ್ಣ ಮಾತಾಡ್ತಿರು, ಕೇಳು ನಿಜಾನ ಸುಮ್ಮನೆ ಹೇಳ್ತಾವ್ರ ಜನ ಅಂತ ಕೇಳು. ಅಂದರೆ ಕೆಲವು ಕಡೆ ಗಾಸಿಪ್ ಬರುತ್ತಾ ಅಂತ. ಇಲ್ಲ ಕಣ ಮಾಡಿದ್ದೀನಿ, ಈ ಥರ ಚೆನ್ನಾಗಿದೆ ಅಂತ. ಆಮೇಲೆ ಇಸ್ಕೊಂಡು ಏನಮ್ಮ ಆರಾಮಾಗಿರು ಅಂದರೆ ಯಾಕಮ್ಮ ಬೇಕು ನಿಮಗೆ ಅಂತ ಹೇಳಿದೆ. ಇಲ್ಲ ಮಗ ಅಂದ. ಆಯಿತು ಬಿಡು, ಏನೋ ಮಾಡಿದ್ಯಾ ಮಾಡು ಅಂದ್ಬಿಟ್ಟು ಅಷ್ಟೇ, ಏನನ್ನಲ್ಲ ಅವನು. ಅವನಿಗೆ ಒಂದು ಕೆಲ್ಸಕ್ಕೆ ನಮ್ಮ ಮನೇಲಿ ಎಲ್ಲರೂ ಹಂಗೆ, ಅವನೇನೋ ಮಾಡ್ತಾವನೆ ಅಂದರೆ ಇಷ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾನೆ ಈಗ ಇತ್ತೀಚೆಗೆ 2-3. ನಾನು ಒಂದು ದಿನ ನೀನು ಯಾರು ಏನು ಎಲ್ಲೂ ಹೋಗಲ್ಲ, ಯಾಕೆಂದರೆ ನಮಗೆ ಅವನ ಮೇಲಿರೋ ನಂಬಿಕೆ, ಅವನಿಗೆ ನಮ್ಮ ಮೇಲಿರೋ ನಂಬಿಕೆ, ಅಲ್ಲಿಂದನೇ ನಾವು ಗೆದ್ದಿರೋದು. ಖಂಡಿತ. ಆಮೇಲೆ ಹಂಗಂತ ನಾವು ಪ್ಯಾಂಪರ್ ಎಲ್ಲ ಮಾಡಲ್ಲ, ಹಂಗಂತ ನಾನೇನೋ ಮಾಡಿದ್ರು ಅದನ್ನು ಅವ್ನು ತೊಗೊಳಲ್ಲ. ಓ ಅಮ್ಮ ಏನೋ ಮಾಡಿಬಿಟ್ಟವ್ರೆ ನಮ್ಮ ಅಮ್ಮ ಅದು, ಅವನು ಯಾವತ್ತೂ ಅದನ್ನು ತೊಗೊಳೋದು ಇಲ್ಲ. ನಾನು ಮಗ ಅಂತ ತೊಗೊಳಲ್ಲ. ನಮ್ಮಲ್ಲಿ ಕೆಲಸ ಜನ ಒಪ್ಕೋಬೇಕಲ್ವೇನ್ರಿ? ಹೌದೌದು. ಆಮೇಲೆ ಬೇರೆ ವಿಷಯದಲ್ಲಿ ನಾವು ಮನೆ ವಿಷಯದಲ್ಲೆಲ್ಲ ಬೇಕಾದ್ರೆ ಏನಾದರೂ ಕಂಪ್ರೋ ಹೋಗ್ತೀವಿ, ಇದು ಪಬ್ಲಿಕ್ಕಿಗೆ ಕೊಡಬೇಕಾದ ಕೆಲಸ ಅಲ್ವ. ಹಂಗಾಗಿ ಆಮೇಲೆ ಎಲ್ಲ ಅವನ ಭಯನೇ ನಮಗೆ, ಅವನ ಮೇಲಿರೋ ಬೈಕೆ ನಾವಿಷ್ಟು ಗುಪ್ತವಾಗಿ ಸಿನಿಮಾ ಮಾಡಿರೋದು. ಬೇರೆ ಯಾರು ಏನಂತಾರೆ ಅನ್ನೋದಕ್ಕಿಂತ ಅವನೇ ಒಂದು ಕರೆಕ್ಟಾಗಿ ಅವನಿಗೆ ಕೆಟ್ಟ ಹೆಸರು ಬರಬಾರ್ದಲ್ಲ.